ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಇದೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನಿಂದ 40% ಕಮಿಷನ್ ಕಿಚ್ಚು. ಕಾಂಗ್ರೆಸ್ಗೆ ತಿರುಗೇಟು ನೀಡಲು ಬಿಜೆಪಿ ಸಕಲ ತಯಾರಿ. ನಾಳೆ ಸಂಜೆ 6ಕ್ಕೆ ಮಹತ್ವದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಕಾಂಗ್ರೆಸ್ ನಾಯಕರಿಗೆ ಪ್ರತ್ಯುತ್ತರ ಕೊಡಲು ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಸಿಎಂ ಅವರ ನೇತೃತ್ವದಲ್ಲಿ ಸಭೆಯಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕೋ ಬಗ್ಗೆ ಕಾರ್ಯತಂತ್ರ, ಯಾವ ರೀತಿಯಾಗಿ ಅಸ್ತ್ರಗಳ ಮೂಲಕ ಕಾಂಗ್ರೆಸ್ ಅನ್ನ ಕಟ್ ಹಾಕಬೇಕು ಅಂತ ಚರ್ಚೆಯನ್ನ ಮಾಡಲಾಗುತ್ತೆ. ಇತ್ತ ಕಾಂಗ್ರೆಸ್ನಿಂದಲೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಿದ್ಧತೆಗಳಾಗಿರುವಂಥದ್ದು. ವಿಧಾನಮಂಡಲ ಅಧಿವೇಶನದಲ್ಲಿ ಸಹಜವಾಗಿ ಸರ್ಕಾರದ ಮೇಲೆ ಏನೆಲ್ಲ ಒಂದು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಸರ್ಕಾರ ಎಲ್ಲೆಲ್ಲಿ ವಿಫಲ ಆಗಿದೆ, ಅದರಲ್ಲಿ ಮೇಜರ್ ಆಗಿ 40% ಕಮಿಷನ್ ಆರೋಪ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸಚಿವ ಈಶ್ವರಪ್ಪ ಅವರ ತಲೆದಂಡ ಆಗಿದ್ದು, ಸಚಿವ ಸ್ಥಾನವನ್ನ ಕಳ್ಕೊಂಡಿದ್ದು, ಹೀಗೆ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸೋದಕ್ಕೆ ಕಾಂಗ್ರೆಸ್ ದೊಡ್ಡ ಅಸ್ತ್ರ ರೆಡಿ ಮಾಡ್ಕೊಂಡಿದೆ. ಸೊ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಲ್ಲ, ಈ ನಿಟ್ಟಿನಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಮಾತಾಡಬೇಕು, ಯಾವ ರೀತಿ ಪ್ರತ್ಯಸ್ತ್ರವನ್ನ ನಾವು ಮಾಡಬೇಕು ಅಂತ ಹೇಳಿ ಬಿಜೆಪಿಯಲ್ಲೂ ಕೂಡ ಸಭೆಯನ್ನ ನಡೆಸಲಾಗುತ್ತೆ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪ್ರತಿನಿಧಿ ಕೃಷ್ಣ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, 40% ಕಮಿಷನ್ ಆರೋಪ, ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸಚಿವ ಈಶ್ವರಪ್ಪ ಅವರ ತಲೆದಂಡ ಆಗಿದ್ದು, ಇದೆಲ್ಲವೂ ಕೂಡ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿರುವಂತದ್ದು. ಸಹಜವಾಗಿ ಕಾಂಗ್ರೆಸ್ ಈ ವಿಚಾರವನ್ನ ಇಟ್ಕೊಂಡು ನಾಳೆ ಅಧಿವೇಶನದಲ್ಲಿ ದೊಡ್ಡ ಗಲಾಟೆ ಗದ್ದಲ ಎಬ್ಸೋದಂತೂ ಗ್ಯಾರಂಟಿ. ಸೊ ಇದಕ್ಕೆ ಪ್ರತ್ಯುತ್ತರ ಕೊಡ್ಬೇಕಲ್ವಾ, ಸಮರ್ಥನೆ ಮಾಡ್ಕೋಬೇಕಲ್ವಾ, ಬಚಾವ್ ಆಗ್ಬೇಕಲ್ವಾ, ಈ ನಿಟ್ಟಿನಲ್ಲಿ ಬಿಜೆಪಿಯಿಂದ ಯಾವ ರೀತಿಯಾಗಿ ಪ್ಲಾನ್ ಆಗ್ತಾ ಇದೆ? ಖಂಡಿತವಾಗ್ಲೂ ಸೌಮ್ಯ, ಈಗಾಗಲೇ ಏನು ಮುಖ್ಯವಾಗಿ ಅಧಿವೇಶನ ಶುರುವಾಗಿದೆ. ಇವತ್ತು ಅಗಲಿದ ಗಣ್ಯರಿಗೆ ಮೌನಾಚರಣೆ ಮಾತ್ರ ಮಾಡಲಾಗಿತ್ತು. ಆದರೆ ನಾಳೆ ಮುಖ್ಯವಾಗಿ ಇಲ್ಲ ಒಂದು ಕಡೆ ಕಾಂಗ್ರೆಸ್ಸು ಆಡಳಿತ ಪಕ್ಷ ಬಿಜೆಪಿಯನ್ನು ಕಟ್ಟಿಹಾಕುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆ ಮುಂದಾಗಿರುವಂಥದ್ದು. ಈಗಾಗಲೇ ನೀವು ಗಮನಿಸಿರ್ಬೋದು, ಮುಖ್ಯವಾಗಿ ಕಮಿಷನ್ ಆರೋಪ ಆಗಿರ್ಬೋದು, ಮತ್ತೆ 40% ಆರೋಪ ಆಗಿರ್ಬೋದು, ಮತ್ತೆ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣ ಆಗಿರ್ಬೋದು, ಮತ್ತೆ ಈಗಾಗಲೇ ಮುಖ್ಯವಾಗಿ ರಾಜ್ಯದಲ್ಲಿ ಸುದ್ದಿ ಮಾಡ್ತಿರುವಂಥದ್ದು PSI ಅಕ್ರಮ. ಈಗಾಗಲೇ ಒಬ್ಬ ಶಾಸಕರು, ಆಡಳಿತ ಪಕ್ಷದ ಶಾಸಕರೇ ಆಡಿಯೋ ಡೀಲ್ನಲ್ಲಿ ಸಿಕ್ಕಾಕೊಂಡಿದ್ದಾರಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ಇವತ್ತು ಕಾಂಗ್ರೆಸ್ ನಾಯಕರೇ ಅಂತಿಮವಾಗಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮೂಲಕವಾಗಿ ಆ ಒಂದು ಪ್ರಕರಣವನ್ನ ಹೊರಗೆ ತಂದಿದ್ದಾರೆ. ಈಗ ನಾಳಿನ ಸದನದಲ್ಲೂ ಕೂಡ ಈ ಒಂದೇ ವಿಚಾರವನ್ನು ಇಟ್ಕೊಳ್ಳೋದ್ರ ಮೂಲಕವಾಗಿ ಒಂದು ರೀತಿ ಆಡಳಿತ ಪಕ್ಷ ಬಿಜೆಪಿಯನ್ನ ಕಟ್ಟಿಹಾಕುವಂತ ನಿಟ್ಟಿನಲ್ಲಿ ಮಹತ್ವದ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ಕೊಂಡಿರುವಂತದ್ದು. ಇದೀಗ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನ ಕೊಡಬೇಕು, ಯಾಕಂದ್ರೆ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಜುಗರಕ್ಕೆ ಒಳಗಾಗಬಾರದು. ಈಗಾಗಲೇ ಬಿಜೆಪಿ ಸರ್ಕಾರ ಹಲವು ಬಾರಿ ಸಿದ್ದರಾಮಯ್ಯ ಮಾತಾಗಿರ್ಬೋದು, ಮತ್ತೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರ ಮಾತಿಂದ ಒಂದು ರೀತಿ ಮುಜುಗರಕ್ಕೆ ಒಳಗಾಗಿದೆ. ಎಲ್ಲವೂ ಕೂಡ ಸಹಜವಾಗಿಯೇ 40% ಕಮಿಷನ್ ಆರೋಪ ಏನಿದೆ ಅದರಿಂದ ಹೊರಗಡೆ ಇನ್ನೂ ಕೂಡ ಬಂದಿಲ್ಲ. ಎಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಆರೋಪಕ್ಕೆ ತಕ್ಕ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಮಹತ್ವದ ತಂತ್ರಗಾರಿಕೆ ಈಗಾಗಲೇ ಬಿಜೆಪಿ ನಾಯಕರು ಮಾಡಿದ್ದಾರೆ. ಮೊನ್ನೆ ನಡೆದಂತ ಶಾಸಕಾಂಗ ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಅಂತಿಮವಾಗಿ ವಿಧಾನಸಭೆಯಲ್ಲೇ ಫೇಸ್ ಟು ಫೇಸ್ ಅದನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಂಬಂಧಪಟ್ಟಂತ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವ ಇಲಾಖೆಯಲ್ಲಿ ಅವರು ಅಕ್ರಮವನ್ನ ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ದಾಖಲೆಗಳನ್ನ ಒದಗಿಸಿಕೋದ್ರ ಮೂಲಕವಾಗಿ ಸದನದಲ್ಲಿ ಅದನ್ನ ಬಿಡುಗಡೆಯನ್ನ ಮಾಡಬೇಕು. ಈ ಮುಖಾಂತರವಾಗಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಒಂದಷ್ಟು ಸಭೆಯನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು. ಸೌಮ್ಯ, ಮುಖ್ಯವಾಗಿ ಈಗಾಗಲೇ ಹಿಂದೆ ಅಧಿವೇಶನ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಷ್ಟಾಗೇನು ತಡೆ ಕೆಡಿಸಿಕೊಂಡಿಲ್ಲ. ಸಹಜವಾಗಿ ಅಧಿವೇಶನ ನಡೆಯುತ್ತೆ ಬಿಡುವ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಈಗ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಸರ್ಕಾರವನ್ನ ಒಂದು ರೀತಿ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ನಾಳೆ ಮುಖ್ಯಮಂತ್ರಿಗಳು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಆಗಿರ್ಬೋದು, ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನ ಸಚಿವರುಗಳಿಗೆ ಕೊಡಲಿದ್ದಾರೆ. ಅಂತಿಮವಾಗಿ ಈಗಾಗಲೇ PSI ಅಕ್ರಮ ಆಗಿರ್ಬೋದು, ಮತ್ತೆ ಬೇರೆ ಬೇರೆ 40% ಕಮಿಷನ್ ಆರೋಪ ಆಗಿರ್ಬೋದು, ಈ ಒಂದು ಪ್ರಕರಣಗಳಿಗೆ ಕಾಂಗ್ರೆಸ್ನ ಅವಧಿಯಲ್ಲಿ ಏನು ಹಗರಣಗಳು ನಡೆದಿದೆ, ಮುಖ್ಯವಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಆಗಿರ್ಬೋದು, ಮತ್ತೆ ಅರ್ಕಮತಿ ಹಗರಣ ಆಗಿರ್ಬೋದು, ಹೀಗೆ ಸಾಲು ಹಗರಣಗಳ ಮುಖಾಂತರವಾಗಿ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಮತ್ತಷ್ಟು ನಿರ್ಧಾರಗಳನ್ನ ನಾಳೆ ಕೈಗೊಳ್ಳಲಾಗುತ್ತೆ. ಈ ಮುಖಾಂತರವಾಗಿ ನಾಳೆಯಿಂದ ಸದನದಲ್ಲಿ ಒಂದು ರೀತಿ ಕೋಲಾಹಲ ಕೂಡ ಏರ್ಪಡುವಂತ ಸಾಧ್ಯತೆ ಇದೆ. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.